समावास रविपुत्र यमा अग्रज ನವಗ್ರಹರಿರ್ತಾರೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತುಗಳಂತ ನವಗ್ರಹರು. ಅದರಲ್ಲಿ ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ ಎನ್ನುವರು ದೇವತಾಂಶ ಸಂಭೂತರು. ಅವರಿಗೆ ಏನು ನೀವು ಪೂಜೆ ಮಾಡಿ ಪ್ರತ್ಯಕ್ಷನಾಗಿ ಭಾಷೆ ಹೇಳಿದ್ದನ್ನು ಕೇಳಿದ್ರೆ ಕಿವಿಯಲ್ಲಿ ಇವುಗಳು ಗುಣಿಗುಟ್ಟುತ್ತಾ ಇದೆ. ವಿಕ್ರಮ 7 ವರ್ಷ ಕಷ್ಟ ಕೊಡ್ತಾನೆ, ಇಂಥದ್ದನ್ನೇ ಕೊಡ್ತಾನೆ, ಕೈಕಾಲು ಕಳಿಸುತ್ತೇನೆ. ಎಣಿಸಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತಿಲ್ಲ, ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತಿಲ್ಲ. ಹಾಗಾದ್ರೆ ಹಣೆ ಬರ ಎನ್ನುವುದಾಗಿ ಹೇಳುವಾಗ ಹಣೆ ಬರದ ವಿಚಾರ ಹಾಗಲ್ವೇ? ಬ್ರಹ್ಮ ಒಮ್ಮೆ ಹಣೆ ಬರದ ಕ್ಷಣ ಭೂಮಿಯಲ್ಲಿ ಜನಿಸುತ್ತಾನೆ ಮಾನವ. ಅವನ ಹಣೆ ಬರಬಾರದು ಸರಿ ಆಗ್ಲಿಲ್ಲ, ಮತ್ತೊಮ್ಮೆ ತಿದ್ದಿ ಬರೆಯುತ್ತೇನುವುದಾಗಿ ಬ್ರಹ್ಮನೇ ಆಲೋಚನೆ ಮಾಡಿದ್ರು ಕೂಡ ಬ್ರಹ್ಮನಿಂದಲೇ ಹಣೆ ಬರವನ್ನು ತಿದ್ದಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂತೆ. ಒಮ್ಮೆ ಹಣೆ ಬರ ಬರ್ತಿದ್ದವುದಾದ್ರೆ ಮತ್ತೆ ಅದನ್ನು ಬದಲಿಸಲಿಕ್ಕೆ ಬ್ರಹ್ಮನಿಂದ ಸಾಧ್ಯವಿಲ್ಲ ಎನ್ನುವುದಾಗಿದ್ದಾವಾಗ ನಾನು ಯಾಕೆ ಆಲೋಚನೆ ಮಾಡಬೇಕು? ನನ್ನ ಹಣೆ ಬರೋದಿಲ್ಲ ಹಾಗೆ ಇದೆಯಲ್ಲ, ಶನಿಯನ್ನ ನಿಂದಿಸಿ ಕಷ್ಟ ಕೊಡ್ಬೇಕೆನ್ನುವುದಾಗಿ. ಹಾಗಾದ್ರೆ ಪಂಡಿತೋತ್ತಮರೇ, ನನ್ನ ಹಣೆ ಬರದಲ್ಲಿ ಇದ್ದ ಹಾಗೆ ಆಗಲ್ಲ. ಯಾಕೆ ಮನಸ್ಸಿಗೆ ಆಲಸ್ಯವಾಗ್ತಾ ಇದೆ. ನಾನೀಗ ರಾಜ್ಯಸಭೆಗೆ ಬರಲಾರೆ. ನೀವೆಲ್ಲ ರಾಜ್ಯಸಭೆಯತ್ತ ಹೋಗಿ ರಾಜಕಲಾಪಗಳನ್ನು ನೋಡಿಕೊಂಡಿರಿ. ನಾನು ಅರಮನೆ ಹತ್ತು ಹೋಗಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದು ಯಾವಾಗ ಮನಸ್ಸಿಗೆ ಸಂತೋಷವಾಗ್ತದೋ, ನೆಮ್ಮದಿ ಸಿಗ್ತದೋ ಆವಾಗ ರಾಜ್ಯಸಭೆಗೆ ಬರುತ್ತೇನೆ. ಈಗ ನೀವೆಲ್ಲ ಹೋಗಿರುವುದಾಗಿ ಪಂಡಿತೋತ್ತಮರನ್ನ ಬ್ರಾಹ್ಮಣೋತ್ತಮರನ್ನೆಲ್ಲರೂ ಸಭೆಗೆ ಕಳಿಸಿಕೊಂಡದ ವಿಕ್ರಮ ನೇರವಾಗಿ ಅರಮನೆ ಹತ್ತ ಬಂದ. ಅರಮನೆಗೆ ಬಂದಂತ ವಿಕ್ರಮ ಕಾಲ ಕಳೆಯುತ್ತಾ ಇದ್ದಾನೆ. ಮಲಗುವುದು, ಕುಳಿತುಕೊಳ್ಳುವುದು, ನಿದ್ದೆ ಮಾಡುವುದು, ಹೀಗೆ ಆಲಸ್ಯದಿಂದ ಕಾಲ ಕಳೆದ. ಎಷ್ಟು ಕಾಲ ಕಳೆದ? 1 ಮಾಸ ಕಳೆದು ಮಾಧವನು
ಬ್ರಾಹ್ಮಣೋತ್ತಮರೆಲ್ಲರೂ ಬಂದು ಬ್ರಾಹ್ಮಣೋತ್ತಮರೆಲ್ಲರೂ ಬಂದು ಶನಿದೇವರ ಪೂಜೆಯನ್ನು ಮಾಡಿರೆಂದೆನು ಶನಿದೇವರ ಪೂಜೆಯನ್ನು ಮಾಡಿರೆಂದೆನು ವಿಕ್ರಮನನ್ನು ಕರೆದು ಹೇಳಿದರು ಆ ಆ ಆ ಓಂ ಭದ್ರಂ ಕರ್ಣೇಭಿ ಶೃಣುಯಾಮದೇವ ಭದ್ರಂ ಪಶ್ಯಮಾಕ್ಷಃ ವೀರ್ಯ ಜಂತ್ರ ಸ್ಥಿರೈರಂಗೈ ಸೃಷ್ಟುವಾಂ ಸನರುಪಂ ಸೇವ ದೇವಹಿತಂ ವಿದಾಯ ಸ್ವಸ್ತಿ ನೋ ಇಂದ್ರ ವೃದ್ಧಾಶ್ರವಃ ಸ್ವಸ್ತಿ ನೋ ಪೂಷಾ ವಿಶ್ವವೇದಃ ಸ್ವಸ್ತಿ ನರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿ ದಾತು ಇದಂ ವೇದ ಇದೋಪನಿಷತ್ತು ಓಂ ಸಹನೋ ಭವತು ಸಹನೋ ಭುನಸ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮ ಗೀತಮಸ್ತು ಮಹಾವಿದ್ವಶಾವಹೈ